ಅಧ್ಯಾತ್ಮದ ಒಂದು ಪ್ರವಾಹ ಸಾವಿರಾರು ವರ್ಷಗಳಿಂದ ಹರಿತಾ 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 ಬಂತು ಈ ದೇಶದಲ್ಲಿ. ಆ ಪ್ರವಾಹದಲ್ಲಿ ಬಹಳ ಮಧುರವಾದಂಥ ಜ್ಞಾನದ ಅಮೃತ ಇದೆ. ಯಾವ ಜ್ಞಾನವನ್ನು ಮಾಡಿಕೊಂಡ್ರೆ ಜಗತ್ತು ಸುಂದರವಾಗ್ತದೆ, ಶಾಂತಿಯಿಂದ ತುಂಬಿ ಹೋಗ್ತದೆ, ಅಂಥ ಜ್ಞಾನ ಈ ಗ್ರಂಥಗಳಲ್ಲಿ. ಯಾವ ಜಾತಿ ಮತ ಪಂಥ ಯಾವುದೂ ಇಲ್ಲ, ಎಲ್ಲರಿಗೂ ಇಷ್ಟವಾಗುವಂಥದ್ದು, ಎಲ್ಲರಿಗೂ ಬೇಕಾಗುವಂಥದ್ದು. ನೀರಿದ್ದಂಗೆ. ನೀರು ಯಾರಿಗೆ ಬೇಡ? ಅದರಂಥ ಅಪ್ರತಿಮ ವಸ್ತು ಯಾವುದದ? ಇಫ್ ದರ್ ಈಸ್ ನೋ ವಾಟರ್ ದರ್ ಈಸ್ ನೋ ಲೈಫ್. ಅಷ್ಟು ಮಹತ್ವದ್ದು ನೀರು. ಹೇಗೆ ನಮ್ಮ ದೇಶ ಆಗಲಿ ಪರದೇಶ ಆಗಲಿ, ಯಾವ ದೇಶ ಆದರೆ ಏನಾಯಿತು? ನೀರ. ಅದರಂಥ ವಸ್ತು ಎಲ್ಲದ? ಹೇಗೆ? ಅಮೃತ ಸುಮ್ಮನೆ ಶಬ್ದಕ್ಕೆ ಅಮೃತ, ಆದರೆ ನಿಜವಾದ ಅಮೃತ ಏನಾದರೂ ಇದ್ರೆ ಜಗತ್ತಿನೊಳಗೆ ಅದು ನೀರ, ಜಲ. ಹೇಗೆ ಜಲ ಇಲ್ಲದೆ ಇದ್ರೆ ಜಗತ್ತು ಬದುಕೋದಿಲ್ಲ, ಜಲ ಇತ್ತು ಅಂದ್ರೆ ಬದುಕಿಗೆ ಕಳೆ ಏರ್ತದೆ, ಬದುಕ ಅರಳುತ್ತದೆ. ಹಾಗೆ ಅಧ್ಯಾತ್ಮದ ಜ್ಞಾನ ಜಲ ಈ ಉಪನಿಷತ್ತುಗಳಲ್ಲಿ, ವಚನಗಳಲ್ಲಿ ಅಂಥದೇ ಮಾತುಗಳು, ಅಭಂಗಗಳಲ್ಲೂ ಅಂಥ ಮಾತುಗಳು. ಯಾರು ಯಾರು ಸತ್ಯವನ್ನು ಕಂಡ್ರೋ ಅಂಥವರ ಮಾತೆಲ್ಲ ಹಾಗೆ. ನೀರ ಯಾವ ಬಾವಿದಾದ್ರೇನಾಯಿತು, ಯಾವ ನದಿದಾದ್ರೇನಾಯಿತು, ನೀರೇ. ಹಾಗೆ ಯಾವ ಸಂತರ ಮಾತನಾಡಿದರೇನಾಯಿತು, ಆ ಮಾತು ಜ್ಞಾನದ ಮಾತು. ಹಿಂದಿನವರು ಮಾತಾಡಿದ್ರು ಅಂತಲ್ಲ, ಈಗಿನವರು ಮಾತನಾಡ್ತಾರಂತಲ್ಲ, ಯಾರು ಮಾತನಾಡಿದರೆ. ಹಿಂದಿರುವ ನೀರು ನೀರೇ, ಇಂದಿರುವ ನೀರು ನೀರೇ. ನೀರ ಯಾವಾಗಲೂ ನೀರು. ಹಾಗ ಜ್ಞಾನ. ಉಪನಿಷತ್ತು ಬಹಳ ಅದ್ಭುತವಾದ ಶಬ್ದ ಕೂಡ ಅದು. ಉಪ ಅಂದ್ರೆ ಸಮೀಪ, ನೀ ಅಂದ್ರೆ ಕೆಳಗ, ಸತ್ ಅಂದ್ರೆ ಕೂಡ್ರೋದು. ಗುರುಗಳ ಹತ್ತಿರ ಕೂತು ಬಳಕೆ ಯಾವ ಜ್ಞಾನ ಸಿಗ್ತದೆ ಅಂಥದಕ್ಕೆ ಉಪನಿಷತ್ತು. ಗುರುಗಳಂದ್ರೆ ಯಾರು? ಯಾರು ಗುರುಗಳು? ಶಿಷ್ಯ ಅಂದ್ರೆ ಯಾರು? ಗುರು ಶಿಷ್ಯರು ಇಲ್ಲದೇ ಇದ್ರೆ ಅಧ್ಯಾತ್ಮ ಪ್ರವಹಿಸೋದೇ ಇಲ್ಲ, ಜ್ಞಾನ ಪ್ರವಾಹ ಆಗೋದೇ ಇಲ್ಲ. ಹಾಗೆ ಇಬ್ಬರಲ್ಲೂ ಒಂದಿಷ್ಟು ಸಂಬಂಧ. ಯಾರು ಗುರುಗಳು ಹೇಳಿ? ಗುರು ಅನ್ನುವ ಶಬ್ದನೇ ಎಷ್ಟು ಸುಂದರದ. ಗುರು ಅಂದ್ರೆ ದೊಡ್ಡದು ಅಷ್ಟೇ. ಏನು ಮನಸ್ಸು ಯಾರದು ದೊಡ್ಡದದ ಅಲ್ಲ, ಅವರೇ ಗುರುಗಳು. ಎಷ್ಟು ಸರಳ ಭಾಷ್ಯ. ಯಾರ ಮನಸ್ಸು ವಿಶಾಲದ ಅವರು ಗುರುಗಳು. ಯಾರ ಮನಸ್ಸು ಸಣ್ಣದದ ಅವರು ಅಲ್ಲ ಅಷ್ಟೇ. ಬಹಳ ಸುಲಭ ಇದು. ಮನಸ್ಸು ದೊಡ್ಡದಿರಬೇಕಾಗ್ತದೆ. ಅದಕ್ಕೆ ಮಹಾತ್ಮ ಅಂತ ಶಬ್ದ ಬಳಸ್ತಾರೆ. ಆತ್ಮ ಅಂದ್ರೆ ಮನಸ್ಸ, ಮಹಾನ ಆತ್ಮ ಮಹಾತ್ಮ. ಯಾರ ಮನಸ್ಸು ಬಹಳ ವಿಶಾಲವಾಗಿದೆ ಅಂಥವರು. ಎಷ್ಟು ವಿಶಾಲವಾಗಿರ್ತದೆ. ದೊಡ್ಡವರ ಮನಸ್ಸು ಹಾಗ ಇರ್ತದೆ. ಸಣ್ಣವರು ದೊಡ್ಡವರು ಈ ಭೇದ ಎದರ ಮ್ಯಾಗ ಅವಲಂಬಿಸ್ತದೆ? ಇದು ಮನಸ್ಸಿನ ಮ್ಯಾಲ. ಇಟ್ ಡಿಪೆಂಡ್ಸ್ ಅಪಾನ್ ದ ಮೈಂಡ್. ವೆದರ್ ಐ ಆಮ್ ಗ್ರೇಟ್ ಆರ್ ಸ್ಮಾಲ್, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಮೈ ಮೈಂಡ್. ಮನಸ್ಸು ದೊಡ್ಡದಾದ್ರೆ ನಾ ದೊಡ್ಡಮ, ಮನಸ್ಸು ಸಣ್ಣದಾದ್ರೆ ನಾವು ಸಣ್ಣದು. ಬಸವಣ್ಣನವರಿಗೆ ಮಹಾತ್ಮ ಬಸವೇಶ್ವರ ಅಂತೇವಿ. ಯಾಕೆ? ಅಷ್ಟು ದೊಡ್ಡದು. ಬಸವಣ್ಣವ್ರ ಮನಸ್ಸು ಎಷ್ಟು ದೊಡ್ಡದಾತು ಅಂದ್ರೆ ಬಂದವ್ರಿಗೆಲ್ಲ ಕರೆದ್ರು. ಯಾರು ಬಂದ್ರು ಅವರಿಗೆ ತುತ್ತು ಅನ್ನ ಕೊಟ್ರು. ಜಗತ್ನಾಗ ಮಾಡೋದು ಎರಡೇ.
ಯಾರ ಬರ್ತಾರೆ ಒಂದಿಷ್ಟು ನಮಸ್ಕಾರ ಮಾಡೋದು, ಆ ಬಳಿಕ ಕೈ ಮುಗಿಯೋದು, ಆ ನಂತರ ಒಂದು ತುತ್ತ ಅನ್ನ ಕೊಡೋದು, ಇದು ಧರ್ಮ ಅಂತ. ಮುಗಿದ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಎಂಥ ಸುಂದರ ಮಾತು ಹೇಳಿದರು ಬಸವಣ್ಣವರು. ಭಗವಂತನಿಗೆ ಕೇಳ್ತಾರೆ, ಏನೂ ಮಾಡಬೇಡ, ನನ್ನ ತಲೆ ಯಾವಾಗಲೂ ಬಾಗಿರಲಿ, ನನ್ನ ಕೈ ಯಾವಾಗಲೂ ಮುಗಿದಿರಲಿ, ಸಾಕು ಇಷ್ಟು. ಆದ್ದರಿಂದ ಮಹಾತ್ಮ ಅಂತ ಕರೆದರು. ಮಹಾತ್ಮ ಅಂತ ಸುಮ್ಮನೆ ಜ್ಞಾನದಿಂದ ಮಹಾತ್ಮ ಅಲ್ಲ, ಸುಮ್ಮನೆ ಸಮಾಜದಲ್ಲಿ ಮಹಾತ್ಮ ಅಲ್ಲ, ಭಾವದಿಂದ ಮಹಾತ್ಮನಾಗಿದ್ದರು. ಎಲ್ಲಿ ನಾವು ಬಯಸ್ತೇವೆ ಹೇಗೆ? ದೇವನ ಹತ್ತಿರ ಹೋಗಿ ನನ್ನ ತಲೆ ಬಾಗಿರಲಿ, ಕೈ